ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಮಕರ ಸಂಕ್ರಾಂತಿ ಅಂಗವಾಗಿ 3 ರಥಗಳ ರಥೋತ್ಸವವು ಅತ್ಯಂತ ವೈಭವದಿಂದ ನಡೆಯಿತು. ಮಕರ ಸಂಕ್ರಾಂತಿ ಅಂದರೆ ಸಂಭ್ರಮ. ಉಡುಪಿಯಲ್ಲಿ ಮಾತ್ರ ದುಪ್ಪಟ್ಟು ಸಂಭ್ರಮ. ಇದೇ ಸಂಕ್ರಾಂತಿಗೆ ಆಚಾರ್ಯ ಮಧ್ವರು ಕೃಷ್ಣನನ್ನ ಪ್ರತಿಷ್ಠಾಪಿಸಿದರಂತೆ. ಇದೇ ನೆನಪಿನಲ್ಲಿ ಸಾವಿರಾರು ಜನರು 3 ರಥ ಎಳೆದು ಕೃಷ್ಣ ಭಕ್ತಿಯಲ್ಲಿ ತಲ್ಲೀನರಾಗುತ್ತಾರೆ. ಉಡುಪಿ ಕೃಷ್ಣ ಉತ್ಸವ ಪ್ರಿಯ. ಮಳೆಗಾಲ ಹೊರತುಪಡಿಸಿದ್ರೆ ಇಲ್ಲಿ ಪ್ರತಿದಿನ ರಥೋತ್ಸವ ನಡೆಯುತ್ತದೆ. ರಥಗಳು ಇಲ್ಲಿನ 8 ಮಠಗಳ ಸುತ್ತಲೂ ಪ್ರದಕ್ಷಿಣೆ ಬರುವುದು ಪದ್ಧತಿ. ಮಕರ ಸಂಕ್ರಾಂತಿಗೆ ನಡೆಯುವ 3 ತೇರಿನ ಉತ್ಸವ ಕೃಷ್ಣನೂರಿನ ಕೀರ್ತಿ ಕಳಸ. ಹೌದು, ಈ ಉತ್ಸವದ ಸಂಭ್ರಮ ನೀವೇ ನೋಡಿ. ಮಕರ ಸಂಕ್ರಾಂತಿಯ ವೇಳೆ ಸಪ್ತೋತ್ಸವ ನಡೆಯುತ್ತದೆ. ಒಟ್ಟು 7 ದಿನಗಳ ಈ ಉತ್ಸವದಲ್ಲಿ 3 ತೇರಿನ ಮೆರವಣಿಗೆ ಹೈಲೈಟ್. ಕರಾವಳಿಯಲ್ಲಿ 1 ದಿನ ಮುಂಚಿತವಾಗಿ ಸಂಕ್ರಾಂತಿ ಆಚರಿಸಲಾಯಿತು. 8 ಶತಮಾನದ ಹಿಂದೆ ಆಚಾರ್ಯ ಮಧ್ವರು ಸಂಕ್ರಾಂತಿಯಂದೇ ಕೃಷ್ಣ ದೇವರನ್ನ ಪ್ರತಿಷ್ಠಾಪಿಸಿದ್ದರು ಎನ್ನುವುದು ಇತಿಹಾಸ. ಇದೇ ಕಾರಣಕ್ಕೆ ಪ್ರತಿ ಸಂಕ್ರಾಂತಿಯಂದು ಕೃಷ್ಣ ದೇವರ ಮಹೋತ್ಸವ ನಡೆಯುತ್ತದೆ. ಸಂಕ್ರಾಂತಿ ಪ್ರಯುಕ್ತ 3 ರಥಗಳನ್ನ ಏಕಕಾಲದಲ್ಲಿ ಎಳೆಯುತ್ತಾರೆ. ಈ ಮಹೋತ್ಸವ ಆರಂಭಕ್ಕೂ ಮುನ್ನ ಮಧ್ವ ಸರೋವರದಲ್ಲಿ ತೆಪ್ಪೋತ್ಸವ ನಡೆಸಲಾಗುತ್ತದೆ. ಬಳಿಕ ಬ್ರಹ್ಮರಥ, ಗರುಡರಥ, ಮಹಾಪೂಜಾ ರಥಗಳಲ್ಲಿ ಕೃಷ್ಣ, ಮುಖ್ಯ ಪ್ರಾಣ, ಅನಂತೇಶ್ವರ, ಚಂದ್ರಮೌಳೇಶ್ವರ ದೇವರನ್ನ ಇರಿಸಿ ಪ್ರದಕ್ಷಿಣೆ ತರುವುದು ಸಂಪ್ರದಾಯ. ಏಕಕಾಲದಲ್ಲಿ ಸಮಾನಾಂತರವಾಗಿ ನಿಲ್ಲುವ 3 ರಥಗಳನ್ನ ಕಣ್ತುಂಬಿಕೊಳ್ಳಲು ಸಾವಿರಾರು ಜನ ರಾಜ್ಯದ ನಾನಾ ಮೂಲೆಗಳಿಂದ ಭೇಟಿ ಕೊಡುತ್ತಾರೆ. ಇದು ಪುತ್ತಿಗೆ ಪರ್ಯಾಯದ ಸಮಾಪ್ತಿ. ಜನವರಿ 18ರಿಂದ ಶಿರೂರು ಮಠದ ಪರ್ಯಾಯ ಆರಂಭ. ಪರ್ಯಾಯ ಮಹೋತ್ಸವದ ಹೊಸ್ತಿಲಲ್ಲಿ ನಡೆದ 3 ತೇರಿನ ಉತ್ಸವ ನಿಜಕ್ಕೂ ಹಬ್ಬದ ವಾತಾವರಣವನ್ನೇ ದೇವಾಲಯಗಳ ನಗರಿಯಲ್ಲಿ ಸೃಷ್ಟಿಸಿದ.
ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.